ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ ಬನ್ನಿ. ಶುರುವಿನಲ್ಲಿ ಶ್ರುತಿನ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಶ್ರುತಿ ತಾಯಿ ಬರ್ತಾರೆ ಡಬ್ಬಿಂಗ್ ಹತ್ರ. ಬಂದಾಗ ನಿಮ್ಮ ತಾಯಿ ಬಂದಿದ್ದಾರಮ್ಮ ಅಂತ ಹೇಳಿ ಅಲ್ಲಿ ಸ್ಟಾಫ್ ಹೇಳ್ತಾರೆ. ಸರಿ ಸರ್ ಅಂತ ಹೇಳಿ, ಏನಮ್ಮ ಇಲ್ಲಿವರೆಗೂ ಬಂದಿದೆ ಅಂತ ಹೇಳಿ ಶ್ರುತಿ ಕೇಳಿದಾಗ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾಯಿಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಶ್ರುತಿ ತಾಯಿ ಮತ್ತು ಶ್ರುತಿ ಇಬ್ಬರು ಕೂಡ ಬಂದು ಕೂತ್ಕೊಂಡು, ಅಮ್ಮ ಏನಮ್ಮ ಇಲ್ಲಿವರೆಗೂ ಬಂದಿದ್ದು, ಏನು ವಿಷಯ ಅಂತ ಹೇಳಿದಾಗ, ಅಲ್ಲಮ್ಮ ನಿನ್ನ ಗಂಡನ ಬಗ್ಗೆ ಒಂಚೂರು ಯೋಚನೆನೇ ಇಲ್ವಾ, ನಾನು ನಿನ್ನ ಲೈಫ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ, ಮನೇಲಿ ಏನಾದರೂ ಪ್ರಾಬ್ಲಮ್ಮಾ ಅಂತ ಹೇಳಿದಾಗ, ಇಲ್ಲಮ್ಮ ನಿನ್ನ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದೆ ಅಂದಾಗ, ಹೇಳಮ್ಮ ಅಂತ ಹೇಳಿ ಹೇಳ್ತಾರೆ. ಇವತ್ತು ನಾನು ರವಿನ ನೋಡಿದೆ ಅಂದಾಗ, ಎಲ್ಲಿ ಅಂತ ಹೇಳಿ ಹೇಳ್ತಾಳೆ. ಶಾಪಿಂಗ್ ಹೋಗಿದ್ದೆ, ಅಲ್ಲಿ ಬಂದಿದ್ದ ಅಂತ ಹೇಳಿದಾಗ, ಅಷ್ಟೇ ತಾನೇ, ಅದರಲ್ಲಿ ಏನಿದೆ ಅಂತ ಹೇಳಿದಾಗ, ಅವನೊಬ್ಬನೇ ಬಂದಿರಲಿಲ್ಲಮ್ಮ ಅಂತ ಹೇಳಿ ಹೇಳ್ತಾರೆ. ಇನ್ಯಾರು ಇರ್ತಾರಮ್ಮ ಅಕ್ಕಪಕ್ಕ, ಶಾಪಿಂಗ್ ಕ್ಲೈಂಟ್ಸ್ ಅವೆಲ್ಲ ಇರ್ತಾರೆ, ಇನ್ನೇನು ಇರ್ತಾರೆ ಅಂದಾಗ, ಇಲ್ಲಮ್ಮ ಯಾವುದೋ ಹುಡುಗಿ ಜೊತೆ ಬಂದಿದ್ದ, ಅದೇನೋ ಹೆಸರು ನನಗೆ ನೆನಪು ಬರ್ತಾ ಇಲ್ಲ ಅಂತ ಹೇಳಿದಾಗ, ಓ ಅವರಾ, ನೀನು ಹೋಟ್ಲು ಓನರ್ ಮಗಳ ಬಗ್ಗೆ ತಾನೇ ಹೇಳ್ತಾ ಇರೋದು, ಸರಿ ಹೌದು, ಅದೇನೋ ಪ್ಲೇಟ್ಸು ಅದು ಇದು ಡಿಸೈನ್ ಬಗ್ಗೆ ಅವರು ನೋಡೋಕೆ ಹೋಗಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅದರಲ್ಲಿ ಏನಮ್ಮ ಅಂತ ಹೇಳಿದಾಗ, ಅಲ್ಲಮ್ಮ ಇಬ್ಬರು ಓಡಾಡ್ತಾ ಇದ್ರೆ ಜನ ಏನು ತಿಳ್ಕೊತಾರೆ, ಅದು ಬೇರೆ ಕ್ಲೋಸ್ ಆಗಿ ಓಡಾಡ್ತಾರೆ, ಅದು ನೋಡಿದ್ರೆ ಬೇರೆ ಥರನೇ ಕಾಣಿಸುತ್ತೆ ಅಂತ ಹೇಳಿದಾಗ, ಅದರಲ್ಲೇನಮ್ಮ ತಪ್ಪಿದೆ, ಜೊತೆಗೆ ವರ್ಕ್ ಮಾಡ್ತಾರೆ ಅಂದಮೇಲೆ ಓಡಾಡೋದಿದ್ದೇ ಇರುತ್ತಲ್ವಾ, ನನಗೆ ರವಿ ಮೇಲೆ ತುಂಬಾ ನಂಬಿಕೆ ಇದೆ ಅಂತ ಹೇಳಿದಾಗ, ಅಲ್ಲ ನಿನಗೆ ನಂಬಿಕೆ ಇದೆ, ಆದರೆ ರವಿ ಒಳ್ಳೆಯವನು, ಆದರೆ ಆ ಹುಡುಗಿ ಸರಿ ಇಲ್ಲ, ಜೊತೆಗೆ ಓಡಾಡಿದರೆ ನಾಳೆ ಏನಾದರೂ ಆದರೆ ಏನು ಮಾಡ್ತೀಯ ಅಂದಾಗ, ಇಲ್ಲಮ್ಮ ನನಗೆ ಬೇರೆಯವ್ರ ಮೇಲೆ ನಂಬಿಕೆ ಇದೆಯಲ್ವೋ ನನಗೆ ಗೊತ್ತಿಲ್ಲ, ನನ್ನ ರವಿನ ಮೇಲೆ ಬಿಲ್ಕುಲ್ ನಂಬಿಕೆ ಇದೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ. ಅದಕ್ಕೆ ಹೇಳ್ತಾರೆ ಶ್ರುತಿ ತಾಯಿ, ಅಮ್ಮ ನೀನೆಲ್ಲ ವಿಷಯದಲ್ಲೂ ನಂಬಕ್ಕೆ ಹೋಗಬೇಡ ಅಂತ ಹೇಳಿದಾಗ, ಅಮ್ಮ ನಿನಗೇನು ಪ್ರಾಬ್ಲಮ್ ಇವಾಗ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೀನು ಬೇರೆಯವ್ರ ಜೊತೆ ಎಲ್ಲರದಕ್ಕೂ ಜೊತೆ ಮಾತಾಡ್ತೀಯಲ್ವಾ, ನೀನು ಹಾಗೆ ಇದ್ದ ಅಂದಾಗ, ನಾನು ಈಗ ಹೊಡಿತೀನಿ ನೋಡಿ, ನಿನಗೆ ಏನು ಎಲ್ಲ ವಿಷಯನೂ ನನಗೆ ಈ ಥರ ಹೇಳ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಶ್ರುತಿ ತಾಯಿ ಹೇಳ್ತಾರೆ. ಶ್ರುತಿ ತಾಯಿ ಹೇಳ್ತಾರೆ, ಅಲ್ಲ ಕಣೆ ಏನೇ ಈ ಥರ ಹೇಳ್ತಾ ಇದೆಯಾ, ವಯಸ್ಸಿಗೆ ಒಂದು ಬೆಲೆ ಬೇಡವಾ ಅಂತ ಹೇಳಿದಾಗ, ಹೌದು ಮಮ್ಮಿ, ತಪ್ಪು ಮಾಡೋದಕ್ಕೆ ಯಾವ ವಯಸ್ಸಾದರೆ ಏನು ಅಂತ ಹೇಳಿದಾಗ, ಆದರೂ ಹೇಳ್ತಾ ಇದ್ದೀನಿ ಶ್ರುತಿ, ಅವ್ರ ಜೊತೆ ಎಲ್ಲ ಸುತ್ತಾಡಬೇಡ, ಅವ್ರ ಜೊತೆ ಹೋಗಬೇಡ ಅಂತ ಹೇಳಕ್ಕೆ ಹೇಳು, ಇಲ್ಲ ಅಂತಂದರೆ ನಾಳೆ ಏನಾದರೂ ಆದರೆ ಏನು ನಾನು ಜವಾಬ್ದಾರಿ ಆಗಲ್ಲ ಅಂತ ಹೇಳಿದಾಗ, ಅಮ್ಮ ಈಗ ಡಬ್ಬಿಂಗಲ್ಲಿ ಸೇಮ್ ಇದೇ ಥರ ಸ್ಟೋರಿ ನಡೀತು, ನೀನು ಒಳ್ಳೆ ಇಮ್ಯಾಜಿನೇಷನ್, ಒಳ್ಳೆ ಇದು ಇದೆ ಅಮ್ಮ ನಿನಗೆ, ಬಂದು ಇಲ್ಲಿ ಸೇರ್ಕೊಂಡ್ಬಿಡು, ಯಾಕೆ ಇವರಿಗೆಲ್ಲ ಸ್ಟೋರಿ ಬರೋಕ್ಕೆ ತಲೆ ಕೆಡಿಸ್ಕೊಂಡು ಅವರು ಸ್ಟೋರಿ ಬರೀತಾ ಇರ್ತಾರೆ, ಅದ್ರ ಬದಲು ನೀನೇ ಬಂದುಬಿಟ್ರೆ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ. ಏನೇ ತಮಾಷೆ ಮಾಡ್ತಾ ಇದೀಯ ನೀನು ಅಂದಾಗ, ಹೌದಮ್ಮ, ಇನ್ಮೇಲೆ ರವಿ ವಿಷಯ ಇಟ್ಕೊಂಡು ಇಲ್ಲಿ ಬರೋಕ್ಕೆ ಹೋಗಬೇಡ ನೀನು, ಸರಿ ನನಗೆ ಕೆಲಸ ಇದೆ ಹೊರಡ್ತೀನಿ ಅಂತೇಳಿ ಅಲ್ಲಿಂದ ಶ್ರುತಿ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಸೂರ್ಯ ಮೀನಾ ಇಬ್ಬರು ಸೇರಿಕೊಂಡು ಹೇಗೋ ಒಂದು ಮೀನಾ ಒಪ್ಪಿಸ್ತಾಳೆ. ಗೊಂಬೆ ಪೂಜೆ ಮಾಡೋಣ ರೀ, ಮನೇಲಿ ಒಳ್ಳೇದಾಗತ್ತೆ ಅಂತ ಹೇಳಿ ಒಪ್ಪಿಸ್ದಾಗ, ಈ ಕಡೆ ಮಾವಂಗೆ ಒಪ್ಸೋಣ ರೀ ಅಂತ ಹೇಳಿ ಈ ಕಡೆ ಮೀನಾ ಬರ್ತಾಳೆ. ಮಾವ ಅಷ್ಟರಲ್ಲಿ ಮೀನಾ ನೀರು ಕೊಡಮ್ಮ ಅಂತ ಹೇಳಿ ರಂಗನಾಥ್ ಅವ್ರು ಬಂದಾಗ, ಅಯ್ಯೋ ಅಪ್ಪ ಈಗ ಬಂದ್ರಾ ಅಂತ ಹೇಳಿದಾಗ, ಏನೋ ಸೂರ್ಯ ಇಷ್ಟು ಬೇಗ ಬಂದಿದೆಯಾ ಅಂದಾಗ, ಇಲ್ಲಪ್ಪ ಕೆಲಸ ಮುಗೀತು ನಾನು ಬಂದೆ ಅಂದಾಗ, ಅಪ್ಪ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂದಾಗ, ಏನಪ್ಪ ಅಂತ ಹೇಳ್ತಾರೆ. ಅಪ್ಪ ಮೀನಾ ಏನೋ ಪೂಜೆ ಮಾಡ್ತಾಳಂತೆ ಅದಕ್ಕೆ ಅಂತ ಹೇಳಿದಾಗ, ಯಾವುದಪ್ಪ ಅದು ಪೂಜೆ ಅಂದಾಗ, ಇದನ್ನು ಮನೆಗೆಲ್ಲ ಒಳ್ಳೇದಾಗಲಿ ಅಂತ ಮಾಡಬೇಕು ಅಂದ್ಕೊಂಡಿದ್ದಾಳೆ ಅಂದಾಗ, ಸರಿ ಮಾಡಲಿ ಬಿಡಪ್ಪ, ಶಾಂತಿ ಒಂದ್ಸಲ ಒಂದು ಮಾತು ಕೇಳು ಅಂತ ಹೇಳಿ ಈ ಕಡೆ ಹೇಳ್ತಾರೆ. ಅದೇ ಟೈಮಲ್ಲಿ ಶಾಂತಿ ಬರ್ತಾಳೆ. ರಂಗನಾಥ್ ಅವರು ಈಗ ಬಂದ ಶಾಂತಿ ಅಂತ ಹೇಳಿದಾಗ, ಹೌದು ರೀ ಅಂತ ಹೇಳಿ ಈ ಕಡೆ ನಿಂತ್ಕೊಂಡಿರ್ತಾರೆ. ಕೇಳ್ತಾರೆ ರಂಗನಾಥ್ ಅವರು, ಮನೇಲಿ ಒಂದು ಪೂಜೆ ನಡೆಸಬೇಕು ಅಂತ ಹೇಳಿದಾಗ, ನೀವು ಯಾವತ್ತೂ ಈ ಥರ ಹೇಳಿಲ್ವಲ್ಲ, ಯಾರು ಹೇಳ್ಕೊಟ್ಟಿದ್ದು ನಿಮಗೆ ಅಂತ ಹೇಳಿದಾಗ, ಇಲ್ಲ ಮೀನಾ ಸೂರ್ಯ ಇಬ್ಬರು ಕೇಳ್ತಾ ಇದ್ದಾರೆ ಅಂದಾಗ, ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅತ್ತೆ ಇದಕ್ಕಿಂತ ಮುಂಚೆ ಯಾವತ್ತಾದರೂ ಈ ಥರ ಮಾಡಿದ್ರ ಗೊಂಬೆ ಪೂಜೆ ಅಂದಾಗ, ಇಲ್ಲಮ್ಮ ನಾವ್ಯಾವತ್ತೂ ಮಾಡಿಲ್ಲ, ಯಾರ್ದಾದ್ರೂ ಮಾತು ಕೇಳ್ಕೊಂಡು ಮನೇಲಿ ಬಂದು ಎಲ್ಲರಿಗೂ ಈ ಥರ ಮಾಡ್ತಾಳೆ ಅಂತ ಹೇಳಿ ಹೇಳಿದಾಗ, ಈಗೇನು ಮಾಡಲಿ ಬಿಡು ಪೂಜೆನ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾರೆ, ಅಲ್ಲ ರೀ ಪೂಜೆ ಅಂದರೆ ಸಾಮಾನ್ಯನ, ಅದಕ್ಕೆಲ್ಲ ಪ್ರಸಾದ ಮಾಡಬೇಕು, ಅದಕ್ಕೆಲ್ಲ ಒಳ್ಳೆ ಇದು ಇದೆ, ನೀವು ಅದೆಲ್ಲ ದೊಡ್ಡ ವಿಷಯ ಎಲ್ಲ ಮಾಡೋದು ಅಂತ ಹೇಳಿದಾಗ, ರಂಗನಾಥ್ ಅವ್ರು ಈಗ ಮೀನಾ ಹೇಳ್ತಾಳೆ, ಅದೇ ಎಲ್ಲ ನಾನು ರೆಡಿ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಅಲ್ಲ ರೀ ಇದಕ್ಕೆಲ್ಲ ದುಡ್ಡು ಖರ್ಚಾಗುತ್ತೆ, ಯಾರು ಕೊಡ್ತಾರೆ ಅಂದಾಗ, ಸೂರ್ಯ ಹೇಳ್ತಾನೆ, ಅಮ್ಮ ನಾನು ಕೊಡ್ತೀನಿ ಅಂತ ಹೇಳಿದಾಗ, ಅದು ಓಕೆ, ಆದರೆ ಮನೆಯಲ್ಲೆಲ್ಲ ಮಾಡೋರು ಯಾರು ಅಂತ ಹೇಳಿದಾಗ, ಅದೇ ನಾನೇ ಮಾಡ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ರಂಗನಾಥ್ ಅವರು ಹೇಗೋ ಮಾಡಿ ಶಾಂತಿನ ಒಪ್ಪಿಸ್ತಾರೆ. ಶಾಂತಿ ಸರಿ ಆಯಿತು ಮಾಡೋಕ್ಕೆ ಹೇಳಿ ಅಂತ ಹೇಳಿದಾಗ, ನೀನು ಹೇಗೋ ಹಾಡ್ತೀಯಲ್ಲ 9 ದಿನ ನೀನೇ ಹಾಡ್ಬಿಡು, ಒಳ್ಳೆ ಕಂಠ ಇದೆ ಅಲ್ವಾ ಅಂತೇಳಿ ರಂಗನಾಥ್ ಅವ್ರು ನೈಸ್ ಮಾಡಿ ಹೇಗೋ ಒಪ್ಪಿಸ್ತಾರೆ.
ಶಾಂತಿ ಹೊರಟೋದ್ಮೇಲೆ ರಂಗನಾಥ್ ಅವರಿಗೆ ಸೂರ್ಯ ಕೇಳ್ತೇನೆ, ಅಪ್ಪ ಅಮ್ಮ ಅಷ್ಟೊಂದು ಚೆನ್ನಾಗಿ ಹಾಡ್ತಾರೆ ಅಂದಾಗ, ಏ ಸುಮ್ಮನೆ ಇರೋ, ಅವ್ರಿಗೆ ಆ ಥರ ಹೇಳಿಲ್ಲ ಅಂದಿದ್ರೆ ಈಗ ಒಪ್ಕೊಳ್ತಾ ಇರಲಿಲ್ಲ, ಅಯ್ಯೋ ಕಾಗೆ ಕಂಠ ಹೊಳ್ದು ಅಂತ ಹೇಳಿದಾಗ ಈ ಕಡೆ ಮೀನಾ ನಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸ್ಟೂಡೆಂಟ್ಸ್ಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟು ಸುಸ್ತಾಗಿ ಕೂತಿರ್ತಾಳೆ. ಅಲ್ಲಿ ಕಸ್ತೂರಿ ಬಂದ್ಬಿಟ್ಟು, ಏನೇ ಮೈಕೈಯೆಲ್ಲ ನೋವು ಅಂದಾಗ ನನಗೇನು ಮೈಕೈಯೆಲ್ಲ ನೋವಿಲ್ಲಮ್ಮ, ಈ ಹೂ ಕಟ್ಟೋಳಿಂದ ನನಗೆ ಸಾಕಾಗಿದೆ ಅಂದಾಗ, ಏನಾಯ್ತೆ ಶಾಂತಿ ಅಂತ ಹೇಳಿ ಕಸ್ತೂರಿ ಕೇಳಿದಾಗ, ಅಲ್ಲ ಕಣೆ, ಈ ಹೂ ಕಟ್ಟೋಳು ಮನೇಲೇನೋ ಪೂಜೆ ಮಾಡ್ತಾಳಂತೆ, ಅಲ್ಲ ಈ ನನಗೇನಾದರೂ ರೋಹಿಣಿ ಇಲ್ಲ ಶ್ರುತಿ ಹೇಳಿದರೆ ಖುಷಿಯಾಗಿರೋದು, ಇವಳು ಹೇಳ್ಬಿಟ್ಟು ನಾನು ಮಾಡಬೇಕಲ್ಲ ಅದೇ ಬೇಜಾರಾಗ್ತಿರೋದಂಗ ಅಂದಾಗ, ಈ ಕಡೆ ಕಸ್ತೂರಿ ಹೇಳ್ತಾಳೆ, ಖುಷಿ ಪಡು ನೀನು, ಯಾಕಂತ ಅಂದರೆ ಮನೇಲಿ ಎಲ್ಲ ಮಾಡೋದೇ ಅಂದರೆ ಮೀನಾನೇ ತಾನೇ, ಎಲ್ಲ ನಡೆಯೋದೇ ಅವಳಿಂದನೇ ತಾನೇ ಅಂದಾಗ, ಅದೇನೋ ನಿಜ, ಆದರೆ ಈಗ ನೋಡಿದ್ರೆ ಈ ಮನೆಯಲ್ಲಿ ಪೂಜೆ ನಡೀತಾ ಇರೋದು ಅವಳಿಂದನೇ ತಾನೇ ಅಂದಾಗ, ಇನ್ನು ಖುಷಿ ಪಡು, ಎಲ್ಲರೂ ಮೀನಾ ಮಾಡ್ತಿದ್ದಾಳೆ ಅಂತ ಹೇಳಲ್ಲ, ಇಲ್ಲಿ ಶಾಂತಿ ಮನೆಯಲ್ಲಿ ಪೂಜೆ ನಡೀತಾ ಇದೆ ಅಂತ ಹೇಳ್ತಾರೆ ಅಂತ ಹೇಳಿದಾಗ, ಈ ಕಡೆ ಖುಷಿ ಪಡ್ತಾ ಇರ್ತಾಳೆ. ಅದು ಬೇರೆ ಹಾಡಬೇಕಂತೆ, ಯಾವ ಹಾಡು ಹಾಡಲಿ ಅಂತ ಹೇಳಿ ಪ್ಲ್ಯಾನಿಂಗ್ ನಡೀತಾ ಇರ್ತಾರೆ. ಅದೇ ಟೈಮಲ್ಲಿ ಊಟ ತಗೊಂಡು ಕಸ್ತೂರಿ ಮನೆಗೆ ಮೀನಾ ಬರ್ತಾಳೆ. ಮೀನಾ ಬಂದು ಇದು ತಟ್ಟೆಲ್ಲ ಇನ್ನೇನು ತೆಗೆದುಬಿಟ್ಟು ಊಟ ಬಡಿಸ್ಬೇಕು ಅಂತ ಹೇಳಿದಾಗ, ಪಕ್ಕದ ರೂಮಲ್ಲಿ ಒಂದು ಹುಡುಗ ಒಂದು ಹುಡುಗಿ ಸ್ಟೂಡೆಂಟ್ಸ್ ಇಬ್ಬರು ಕೂಡ ಅಂದರೆ ನಕ್ಕೊಂಡು ಕ್ಲೋಸ್ ಆಗಿರ್ತಾರೆ. ಇಲ್ಲಿ ಯಾರೋ ಇದ್ದಾರಲ್ಲ ಅಂತ ಡೋರ್ ಓಪನ್ ಮಾಡಿ ನೋಡಿದಾಗ ಸ್ಟೂಡೆಂಟ್ಸು ಇರ್ತಾರೆ ಕ್ಲೋಸ್ ಆಗಿರೋದು ನೋಡಿ, ಅಲ್ಲ ನಿಮಗೆ ಈ ಪ್ಲೇಸಲ್ಲಿ ಏನಕ್ಕೆ ಬರ್ತೀರಾ, ಆಚೆ ನೀವು ಪ್ರಾಕ್ಟೀಸ್ ಮಾಡಬೇಕು ತಾನೇ, ಇದು ಟೈಮಾ ನಿಮಗೆ ಅಂತ ಹೇಳಿದಾಗ, ಅಲ್ಲ ಅದು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂದಾಗ, ನೀವು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ, ನೀವು ಬೇರೆ ಏನೋ ಮಾಡ್ತಾಯಿದ್ರಿ ಅಂತ ಹೇಳಿ ಮೀನಾ ಹೇಳಿದಾಗ, ಇಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಮೀನಾ ಕೋಪ ಮಾಡ್ಕೊಂಡು ಆಚೆ ಬಂದಾಗ ಈ ಹುಡುಗಿಗೆ ಪ್ಲ್ಯಾನ್ ಮಾಡಿ ಹುಡುಗ ಹೇಳ್ತಾನೆ, ಅವ್ರ ಮೇಲೆ ಹಾಕ್ಬಿಡೋಣ ಏನಾದರೂ ಪ್ಲ್ಯಾನ್ ಮಾಡಿ ಅಂತ ಹೇಳಿ ಹುಡುಗಿ ಹತ್ಕೊಂಡ್ಬಂದಾಗ ಶಾಂತಿ ಬರ್ತಾಳೆ. ಏನು ಕಳ್ತಾ ಇದೆಯಾ ಅಂತ ಹೇಳಿದಾಗ, ಇಲ್ಲ ಇವರು ನನಗೆ ಬೈದ್ಬಿಟ್ರು, ನಮ್ಮ ಅಮ್ಮನೇ ಈ ಥರ ಬೈದ್ರಲ್ಲ, ಆ ಥರ ಬೈದ್ಬಿಟ್ರು, ನಾವಿಬ್ಬರು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಮೇಡಮ್, ಇವ್ರು ಬಂದು ನನಗೆ ಬೈದ್ಬಿಟ್ರು ಅಂತ ಹೇಳಿದಾಗ, ಏಯ್ ಯಾಕೆ ನಮ್ಮ ಸ್ಟೂಡೆಂಟಿಗೆಲ್ಲ ನೀನು ಬೈತೀಯ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅಲ್ಲ ಅತ್ತೆ, ಅವರು ಹೆಂಗಿದ್ರು ಗೊತ್ತಾ, ಕ್ಲೋಸ್ ಆಗಿ ಒಬ್ರಿಗೊಬ್ರು ಹಿಡ್ಕೊಂಡಿದ್ರು ಗೊತ್ತಾ ಅಂದಾಗ, ನಿನಗೆ ಡ್ಯಾನ್ಸ್ ಬಗ್ಗೆ ಏನೇ ಗೊತ್ತು, ನಿನಗೆ ಶೃಂಗಾರ ರಸ ಗೊತ್ತಾ ನಿನಗೆ ಅಂತ ಹೇಳಿ ಕೇಳಿದಾಗ, ಅಲ್ಲ ಅತ್ತೆ ಅವ್ರು ಆ ಥರ ಇರಲಿಲ್ಲ, ಬೇರೆ ಥರನೇ ಇದ್ದರು ಅಂತ ಹೇಳಿದಾಗ, ನೀನು ಬಾಯಿ ಮುಚ್ಚು, ನೀನೇನು ಮಾತಾಡಬೇಡ ಅಂತ ಹೇಳಿ ಆ ಸ್ಟೂಡೆಂಟ್ ಮುಂದೆನೇ ಅವಮಾನ ಮಾಡಿ ಮೀನಂಗೆ ಕಳಿಸ್ತಾಳೆ. ಮೀನಾ ಬೇಜಾರು ಮಾಡಿಕೊಂಡು ಮನೆ ಬರ್ತಾಳೆ. ಈ ಕಡೆ ಸ್ಟೂಡೆಂಟ್ ಇಬ್ಬರು ಕೂಡ ಇವ್ರಿಗೆ ಬೈದ್ರಲ್ಲ ಅನ್ನೋ ಖುಷಿಗೆ ಇವರು ಇರ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.